ತುಮಕೂರು ಗ್ರಾಮಾಂತರದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಿಂದಾಗಿ ರೈತರಿಗೆ ಅನಾನುಕೂಲವಾಗಲಿದೆ ಎಂದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 2ನೇ ತಾರೀಕಿನಂದು ತುಮಕೂರಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಬರುತ್ತಿರುವುದು ವ್ಯರ್ಥ. ಜಿಲ್ಲಾಡಳಿತ ತಿಳಿಸಲಾಗಿರುವ ಅನುದಾನಗಳು ಎಲ್ಲವೂ ಕೇಂದ್ರ ಸರ್ಕಾರದಿಂದ ಜಾರಿಯಾದಂತಹ ಅನುದಾನಗಳಾಗಿದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಇಲ್ಲ. ಹಳೆಯ ಅನುದಾನಗಳಿಗೆ ಈಗ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲು ಬರುತ್ತಿದ್ದಾರೆ. ಸಿದ್ದರಾಮಯ್ಯನವರ ಕುರ್ಚಿಯನ್ನು ಗಟ್ಟಿಗೊಳಿಸಲು ಈ ರೀತಿ ಸಭೆ ಸಮಾವೇಶಗಳನ್ನು ಮಾಡುತ್ತಾ ಬಂದಿರುವುದು ಶೋಚನೀಯ ಸಂಗತಿ. ಸಿದ್ದರಾಮಯ್ಯನವರು ಅಧಿಕಾರದ ದಿನಗಳು ಕೌಂಟ್ ಆಗುತ್ತಿದೆ. ಹಾಗಾಗಿ ಇಂತಹ ಬೋಗಸ್ ಸಮಾರಂಭಗಳನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಸಪರೇಟ್ ಪಿಚ್ಚನ್ನ ಸಪರೇಟ್ ಮೈದಾನವನ್ನ ಮಾಡಿಕೊಡಿ. ನಂದೇನು ವಿರೋಧ ಇಲ್ಲ. ನಾನೇನು ಅದನ್ನ ಸ್ಟೇಡಿಯಂ ವಿರೋಧ ಮಾಡ್ತೀನಿ ಅಂತ ಅಲ್ಲ. ನಾನು ನನ್ನ ಅಭಿಪ್ರಾಯವನ್ನ, ನನ್ನ ಸಜೆಷನ್ ಅನ್ನ ಸರ್ಕಾರ ಕೊಡ್ಬೋದು. ನಾನು ಸರ್ಕಾರ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾರೆ. ಮಾಡಬೇಡ ಅಂತ ನಾನು ಹೇಳಕ್ಕೆ ಪೂಜೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಅಲ್ಲ, ನಾಳೆ ಮಾಡುವಂತ ಅನುದಾನದಲ್ಲಿ ನಿಮ್ಮ ಅವಧಿಯ ಅನುದಾನ ಎಷ್ಟು, ಕಾಂಗ್ರೆಸ್ ಅವಧಿಯ ಅನುದಾನ ಇದು ಕಾಂಗ್ರೆಸ್ ಏನಿಲ್ಲ. ಇದು ಮೈನ್ಸ್ ಅಲ್ಲಿ ಕಲೆಕ್ಷನ್ ಆಗಿರುವಂತಹ ರಾಯಲ್ಟಿ ಹಣದಲ್ಲಿ ಒಂದಷ್ಟು ಬುದ್ಧಿ ಪೂಜೆ ಮಾಡ್ತಾರೆ. ಸಿದ್ದರಾಮಯ್ಯವರು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ. ಯಾವುದೇ ಎತ್ತಿನೊಳೆ ನೀರಾವರಿ ಯೋಜನೆ ಆಗಲಿ, ಭದ್ರಾ ಮೇಲ್ದಂಡೆಯ ಸಿರಾ ಭಾಗದಲ್ಲಿ ಮತ್ತೆ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಲಿ ಯಾವುದೇ ಯೋಜನೆಗಳಿಲ್ಲ. ನಾಳೆಯ ಅನುದಾನದಲ್ಲಿ ಕಾಂಗ್ರೆಸ್ ಪ್ರಧಾನಿಗಳಿಗೆ ಸಿಎಂ ಹೋಗಿ ಮನವಿ ಮಾಡಿದ್ದಾರೆ. 5,300 ಕೋಟಿ ನಮ್ಮ ಬಜೆಟ್ ಅಲ್ಲಿ, ನಮ್ಮ ಸರ್ಕಾರ ಹೇಳಿರೋ ಬಜೆಟ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ನಾನು ಸೋಮಣ್ಣ ಅವ್ರಿಗೂ ಹೇಳಿದ್ದೇನೆ, ಗೋವಿಂದ ಕಾರಜೋಳ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಸರ್ಕಾರ, ರಾಜ್ಯ ಸರ್ಕಾರ ನಾನು ಸಿದ್ದರಾಮಯ್ಯ ವಿನಂತಿ ಮಾಡೋದಿಷ್ಟೇ, ಡಿ ಕೆ ಶಿವಕುಮಾರ್ಗೆ ಹೊಡೆದಾಡ್ಕೊಂಡು ಕಿತ್ಕೊಳ್ಳಕ್ಕಾಗಲ್ಲ. ಯಾವುದೇ ಸರ್ಕಾರದಲ್ಲಿ ಒಂದು ಸ್ವಾಗತವಾಗಿ ನಡೆಸುವಂತ ವ್ಯವಸ್ಥೆ ಆಗಬೇಕು. ಸಿದ್ದರಾಮಯ್ಯವರು ಕೂಡ ಗೌರವವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದಿರ್ಬೋದು, ಮತ್ತೆ ಕೇಂದ್ರ ಸರ್ಕಾರದ ಬಗ್ಗೆ ಸ್ವಾಗತವಾದ ಸಂಬಂಧವನ್ನು ಇಟ್ಕೋಬೇಕು ಅನ್ನೋದು ನನ್ನ ಸಜೆಷನ್. ಅವರೆಲ್ಲ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬೈಯೋದು, ಅಲ್ಲಿ ಹೋಗಿ ಹಣ ಕೇಳೋದು ಅಂದ್ರೆ ಅವ್ರಿಗೆ ಬಿಟ್ಟಂತೆ. ನೋಡ್ರಪ್ಪ, ನಾನೀಗ ಇಲ್ಲಿ ಪ್ರೆಸ್ ಮೀಟ್ ಮಾಡಿರೋದು ರಾಷ್ಟ್ರ ಮಟ್ಟದ್ದು, ರಾಜ್ಯದ್ದು, ನಮ್ಮ ಕೇಳ್ರಿ ತುಮಕೂರು ಜಿಲ್ಲೆ ವಿಷಯ ಮಾತಾಡಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನೀವು ರಾಜ್ಯ ಮಟ್ಟದ ನಬಾರ್ದಿಲ್ಲ, ಭದ್ರಾ ಮೇಲ್ದಂಡೆದು ನನಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದೆ. ನಾನಂದ್ರೆ ಕಾರಜೋಳ ಅವ್ರಿಗೂ ಹೇಳಿದ್ದೀನಿ, ಸೋಮಣ್ಣ ಅವ್ರಿಗೆ ಹೇಳಿದ್ದೀನಿ, ಇಬ್ಬರು ಸೇರಿ ಹಣ ತರಬೇಕು ಅಂತ ಹೇಳಿದ್ದೀನಿ. ನಾನು ಹೋರಾಟ ಮಾಡಿ ನಮ್ಮ ಹಣ ತರಬೇಕು, ಅದು ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಸ್ಪಷ್ಟವಾಗಿ ಹೇಳಿದ್ದೇವೆ. ನಮ್ಗೇನು ಕೊಡದಲ್ಲೇ ಇರೋದಕ್ಕೂ ನಮ್ದು ವಿರೋಧ ಇದೆ, ಕೊಡಲೇಬೇಕು ಅನ್ನೋದು ನಮ್ದು ಅಪೇಕ್ಷೆ ಕೂಡ ಇದೆ ಭದ್ರಾ ಮೇಲ್ದಂಡೆದು. ಎರಡನೇದು ಏನಂತ ಅಂದ್ರೆ ಬೇರೆ ಬೇರೆ ವಿಷಯಗಳು, ನಬಾರ್ಡ್ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಫೈಟು. ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮಾತಾಡ್ತಾರೆ. ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜನಪ್ಪ, ಗುಬ್ಬಿ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.